ತರಗತಿಯಲ್ಲಿ ಎಲ್ಲರೂ ಇದ್ದವರೇ? ಯಾರಿರಲಿಲ್ಲ 8ನೇ ತರಗತಿಯಲ್ಲಿ? ಎಲ್ಲರೂ ಇದ್ದೀರಿ ಅಲ್ವಾ? ಹಲವಾರು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ದೈಹಿಕ ಶಿಕ್ಷಣ ವಿಷಯ ಯಾವ ಯಾವ ವಿಷಯವನ್ನ ಒಳಗೊಂಡಿದೆ ನಾವು ಅಭ್ಯಾಸವನ್ನು ಮಾಡ್ತೀವಿ ಅಂತ. ಅದರಲ್ಲಿ ಆಟಗಳು, ಮೇಲಾಟಗಳು, ತಾಳಬದ್ಧ ಚಟುವಟಿಕೆಗಳು, ಯೋಗಾಸನ, ಆರೋಗ್ಯ ಶಿಕ್ಷಣ, ರಾಷ್ಟ್ರೀಯ ಭಾಗವಹಿಕೆ, ಇಷ್ಟು ವಿಷಯಗಳ ಬಗ್ಗೆ ಯಾವ್ಯಾವ ವಿಷಯಗಳು ಅದರಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ನಾನು ಹೋದ ಅವಧಿಯಲ್ಲಿ ನಿಮಗೆ ಹೇಳಿದ್ದೆ. 8ನೇ ತರಗತಿಯಲ್ಲಿ ಎಲ್ಲ ವಿಷಯಗಳನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತಿನ ಅವಧಿಯಲ್ಲಿ ಗುಂಪು ಆಟಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 2 ವಾಲಿಬಾಲ್, ಅಧ್ಯಾಯ 2 ವಾಲಿಬಾಲ್ ಆಟದ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನೀವು ಈ ವಾಲಿಬಾಲ್ ಆಟದ ಸಂಬಂಧಪಟ್ಟಂತೆ ವಾಲಿಬಾಲ್ ಆಟದ ಇತಿಹಾಸವನ್ನ ತಿಳ್ಕೊಂಡಿದ್ದೀರಿ. ವಾಲಿಬಾಲ್ ಆಟದ ಅಂಕಣದ ಪರಿಚಯವನ್ನ ಮತ್ತೆ ಅಳತೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ವಾಲಿಬಾಲ್ ಆಟದಲ್ಲಿ ಬಳಸತಕ್ಕಂತಹ ಉಪಕರಣಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ದೀರಿ. ಹಾಗೆಯೇ ಮುಂದುವರೆದು ವಾಲಿಬಾಲ್ ಆಟದ ನಿಯಮಗಳು ಏನೇನು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿದ್ದೀರಿ ಇಲ್ವೋ? ತಿಳ್ಕೊಂಡಿದ್ದೀರಾ? ಹಾಗಾದ್ರೆ ಮಕ್ಕಳೇ, ಈ ವಾಲಿಬಾಲ್ ಆಟ ಗುಂಪು ಆಟಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಆಟ. ಒಲಿಂಪಿಕ್ಸ್ ಮಟ್ಟದಲ್ಲೂ ಕೂಡ ಇವತ್ತು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಯಾವುದು? ವಾಲಿಬಾಲ್ ಅಲ್ವಾ? ಹಾಗಾದ್ರೆ ಈ ವಾಲಿಬಾಲ್ ಆಟ ಯಾವ ದೇಶದಲ್ಲಿ ಹುಟ್ಟಿತು? ಯಾವುದು? ಸಂಶೋಧಕರು ಯಾರು? ಎಸ್, ಯಾರಮ್ಮ? ವಿಲಿಯಂ ಜಿ ಮಾರ್ಗನ್. ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅವರಿಂದ ಸಂಶೋಧಿಸಲ್ಪಟ್ಟಂತ ಆಟ ಯಾವುದು? ಎಷ್ಟರಲ್ಲಿ? 1895 ಕ್ರಿಸ್ತ ಶಕ 1895ರಲ್ಲಿ ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅವರಿಂದ ಸಂಶೋಧನೆ ಆಗಿರ್ತಕ್ಕಂಥ ಅಲ್ವಾ? ಯಾವ ದೇಶದಲ್ಲಿ? ಅಮೆರಿಕ ದೇಶದಲ್ಲಿ. ಹಾಗಾದ್ರೆ ಮಕ್ಕಳೇ, ಯಾವುದಕ್ಕೋಸ್ಕರ ಈ ಆಟನ ಆಡ್ತಾ ಇದ್ರು ಮೊದಲಿಗೆ? ಯಾಕೆ ಆಡ್ತಾ ಇದ್ರು? ಮನೋರಂಜನೆಗೋಸ್ಕರ ಅಥವಾ ಖುಷಿಗೋಸ್ಕರ ಈ ಆಟವನ್ನ ಆಡ್ತಾ ಇದ್ರು. ಹೇಗೆ ಆಡ್ತಾ ಇದ್ರು ಅಂತ ಹೇಳಿದ್ರೆ, 2 ಕಂಬಕ್ಕೆ ಅಡ್ಡಲಾಗಿ ಒಂದು ದಾರವನ್ನು ಕಟ್ತಾರೆ. 2 ಕಂಬಗಳಿಗೆ ಅಡ್ಡಲಾಗಿ ದಾರವನ್ನ ಕಟ್ಟಿಕೊಂಡು ಒಂದು ಚೆಂಡಿನಾದ ಬಟ್ಟೆಯಿಂದ ಮಾಡಿರ್ತಕ್ಕಂಥ ಒಂದು ಚೆಂಡನ್ನ ಏನ್ ಮಾಡ್ತಾ ಇದ್ರು? ಖುಷಿಗೋಸ್ಕರವಾಗಿ ಒಂದು ಅಂಕಣದಿಂದ ಮತ್ತೊಂದು ಅಂಕಣಕ್ಕೆ ಅದನ್ನ ಏನ್ ಮಾಡ್ತಾ ಇದ್ರು? ಎಸಿತಾ ಇದ್ರು. ಎಸೆಯುವಂತ ಸಂದರ್ಭದಲ್ಲಿ ಆ ಚೆಂಡು ಈ ಕಡೆ ಒಂದು ಅಂಕಣ, ಈ ಕಡೆ ಒಂದು ಅಂಕಣ ಅಲ್ವಾ? ಈ ಅಂಕಣದಿಂದ ಎಸೆಯುವಂತ ಚೆಂಡು ಏನಾಗ್ತಾ ಇತ್ತು? ವಾಲಿಯಾಗಿ ಅದು ಏನಾಗ್ತಾ ಇತ್ತು? ಮೇಲೆ ಹೋಗಿ ಎಸೆದಾಗ ಮೇಲೆ ಹೋಗಿ ಕೆಳಗೆ ಬೀಳ್ತಾ ಇತ್ತು. ವಾಲಿಯಾಗಿ ಅದು ಎದುರಾಳಿ ಅಂಕಣಕ್ಕೆ ಬೀಳ್ತಾ ಇತ್ತು. ಯಾವುದು? ಎಸೆದಂತಹ ಚೆಂಡು ಅಂತ ನೀಡುವುದು. ಮತ್ತೆ ಎಸೆಯುವಾಗ ಮತ್ತೆ ಅದು ವಾಲಿಯಾಗಿ ಕೆಳಗಡೆ ಬೀಳ್ತಾ ಇತ್ತು. ಹಾಗಾಗಿ ಈ ಆಟವನ್ನು ಏನಂತ ಕರೆದ್ರು? ವಾಲಿಬಾಲ್ ಅಂತ ಕರೆದ್ರು. ಈ ಆಟಕ್ಕೆ ವಾಲಿಬಾಲ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎದುರಾಳಿ ಅಂಕಣಕ್ಕೆ ದಾರದ ನೀರಿನಿಂದ ಚೆಂಡಿನಿಂದ ಬಟ್ಟೆಯಿಂದ ಮಾಡಿರ್ತಕ್ಕಂಥ ಚೆಂಡನ್ನು ಎಸೆದಾಗ ಆ ಚೆಂಡು ವಾಲಿಯಾಗಿ ಎದುರಾಳಿ ಅಂಕಣಕ್ಕೆ ಬೀಳ್ತಾ ಇತ್ತು. ಹಾಗಾಗಿ ಇದನ್ನ ವಾಲಿಬಾಲ್ ಅಂತ ಹೇಳ್ತಾರೆ. ಹಾಗಾಗಿ ವಾಲಿಬಾಲ್ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದವರು ಯಾರು? ಎಸ್, ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಟೆಡ್ ಅಂತಕ್ಕಂಥ ಡಾಕ್ಟರ್ ಹಾಲ್ಸ್ಟೆಡ್.
ಏನಂತ ಇತ್ತು? ಮಿಂಟೋರೆ. ಏನಂತ ಇತ್ತು ಮಕ್ಕಳೇ? ಮಿಂಟೋರೆ ಅಂದ್ಬಿಟ್ಟು ಕರೀತಾರೆ. ಕೇಳ್ಬೋದು ವಾಲಿಬಾಲ್ ಆಟದ ಪುರಾತನ ಹೆಸರೇನು? ಎಷ್ಟರಲ್ಲಿ ಅದನ್ನ ನಾಮಕರಣ ಮಾಡಲಾಯಿತು? 1895ರಲ್ಲಿ ಸಂಶೋಧನೆ ಆದಂತ ಆಟಕ್ಕೆ ಮೊಟ್ಟ ಮೊದಲು ಏನಂತ ಕರೆದ್ರು? ಮಿಂಟೋನೆಟ್ ಅಂತ ಕರೀತಾರೆ. ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಬೇಡ್ ಅಂತಕ್ಕಂಥವನು 1896ರಲ್ಲಿ ಮಿಂಟೋನೆಟ್ ಆಟವನ್ನ ವಾಲಿಬಾಲ್ ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನ ಮಾಡ್ತಾರೆ. ಇಷ್ಟು ಇದರ ಇತಿಹಾಸ. ಮುಂದುವರೆದ ಮಕ್ಕಳೇ, ಈ ಒಂದು ವಾಲಿಬಾಲ್ ಆಟಕ್ಕೆ ಹೆಚ್ಚಿನ ಪ್ರಖ್ಯಾತಿಯನ್ನ ಬೆಳೆಸಿದಂತಹ ಸಂಸ್ಥೆ ಯಾವುದು? YMCA ಅಂತ ಕರೀತೇವೆ. YMCA ಮೀನ್ಸ್ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ಏನ್ ಮಾಡುತ್ತೆ? ಕಾಲದಿಂದ ಕಾಲಕ್ಕೆ ಈ ವಾಲಿಬಾಲ್ ಆಟದ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರ್ತಾ 1916ರಲ್ಲಿ ಈಗ ಏನು ನಿಯಮವನ್ನು ಅಳವಡಿಸಿಕೊಂಡಿದ್ದೀವಿ ಮಕ್ಕಳೇ ನಾವು, ಯಾವ ನಿಯಮ? 3 ಸ್ಪರ್ಶದ ನಿಯಮ, 3 ಯತ್ನದ ನಿಯಮ ಏನಿದೆ ಅಂದ್ರೆ, ನಾವು ಸರ್ವಿಸ್ ಮಾಡಿದಂತಹ ಚೆಂಡನ್ನ ಎದುರಾಳಿ ಅಂಕಣದವರು ಎಷ್ಟು ಸ್ಪರ್ಶದಲ್ಲಿ ವಾಪಸ್ ಕಳಿಸ್ಬೇಕು? 4 ಆದ್ರೆ 1ರಲ್ಲಿ ಕಳಿಸಬಹುದು, 2 ಯತ್ನದಲ್ಲಿ ಕಳಿಸಬಹುದು, ಅಥವಾ 3 ಯತ್ನದಲ್ಲಿ ಕಳಿಸಬಹುದು. ಹೆಚ್ಚು ಯತ್ನಗಳೆಷ್ಟು? 3. ಈ ನಿಯಮವನ್ನು ಜಾರಿಗೆ ತಂದಿದ್ದು ಯಾರು? YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಸಂಸ್ಥೆ 1916ರಲ್ಲಿ ಆ ನಿಯಮವನ್ನ ಜಾರಿಗೆ ತಂತಾರೆ. ಜಾರಿಗೆ ತಂದ ಆದ ನಂತರದಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಆಟದ ಬೆಳವಣಿಗೆ ಏನಾಗ್ತಾ ಹೋಗ್ತದೆ? ಇಡೀ ಯುರೋಪ್ ಖಂಡದಲ್ಲಿ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮಕ್ಕಳೇ, ಮಹಾಯುದ್ಧ, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಅಮೆರಿಕ ದೇಶದ ಭೂ ಸೈನಿಕರು ಇಡೀ ಐರೋಪ್ಯ ರಾಷ್ಟ್ರಗಳಲ್ಲಿ ಇದನ್ನ ಏನ್ ಮಾಡ್ತಾರೆ? ಪ್ರಚಾರವನ್ನು ಮಾಡ್ತಾರೆ. ಖುಷಿಯಾಗಿ ಆಡ್ತಾ ಇರ್ತಾರೆ. ಬಿಡುವಿನ ವೇಳೆಯಲ್ಲಿ ಈ ಆಟವನ್ನು ಆಡುವಂತ ಸಂದರ್ಭ. ಯುದ್ಧಕ್ಕೆ ಹೋಗಿರ್ತಾರಲ್ವಾ? ಯುದ್ಧಕ್ಕೆ ಹೋಗಿರ್ತಾರೆ. ಎಷ್ಟಲ್ಲಿ ನಡೀತು ಪ್ರಥಮ ಮಹಾಯುದ್ಧ? ಎಷ್ಟು ಮಕ್ಕಳೇ? 1914ರಿಂದ ಸರಿಸುಮಾರು 1918-19ವರೆಗೆ ಘೋರವಾದಂತಹ ಮಹಾಯುದ್ಧ. ಅದೇ ರೀತಿಯಾಗಿ ಎರಡನೇ ಮಹಾಯುದ್ಧ ಎಷ್ಟು ನಡೀತದೆ? 1939 ಇಸ್ವಿಯಿಂದ 1945ನೇ ಇಸ್ವಿಯವರೆಗೆ ಎರಡನೇ ಮಹಾಯುದ್ಧ ನಡೆಯಿತು. ಇಡೀ ಪ್ರಪಂಚದಾದ್ಯಂತ ನಡೆದಂತ 2 ಮಹಾಯುದ್ಧಗಳು ನಿಮಗೆ ಗೊತ್ತಿದೆ. ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಆದಂತ ದುಷ್ಪರಿಣಾಮಗಳು ಅಂತಕ್ಕಂಥದ್ದೆಲ್ಲ ನಾವೆಲ್ಲರೂ ಕೂಡ ಇತಿಹಾಸದ ಪಾಠದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಅದಕ್ಕೋಸ್ಕರವಾಗಿನೇ UNO ಅಂತಕ್ಕಂಥ ಯುನೈಟೆಡ್ ಸ್ಟೇಟ್ಸ್ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಜನ್ಮ ತಾಳತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ದೇಶದ ಭೂ ಸೈನಿಕರು ಇಡೀ ಯುರೋಪ್ನಾದ್ಯಂತ ಈ ಆಟವನ್ನೇ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಪ್ರಚಾರ ಆದ ನಂತರ ಒಂದು ಕಂಟ್ರೋಲಿಂಗ್ ಬೇಕಾದ್ರೆ ಆಟದ ಬೆಳವಣಿಗೆಗೆ ಅಭಿವೃದ್ಧಿಗೆ ಶ್ರಮಿಸುವಂತಹ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಹುಟ್ಟುಕೊಳ್ಳುತ್ತೆ. ಆ ಸಂಸ್ಥೆ FIVB ಅಂತ ಹೇಳಿ. ಯಾವುದು? FIVB. ಪ್ರಶ್ನೆ ಕೇಳಬಹುದು, FIVB ಅನ್ನ ವಿಸ್ತರಿಸಿ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತ ಹೇಳ್ತಾರೆ. FIVB. FIVB means Federation of International Volleyball. ಬರ್ಕೋಬೇಕು. Federation of
ಇಂಟರ್ನ್ಯಾಷನಲಿ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಮಕ್ಕಳೇ 1947ನೇ ಇಸ್ವಿಯಲ್ಲಿ ಇದು ಅಸ್ತಿತ್ವಕ್ಕೆ ಎಲ್ಲಿ ಅಸ್ತಿತ್ವಕ್ಕೆ ಬರ್ತಿದೋ ಅಮೆರಿಕ ದೇಶದಲ್ಲಿ ಇದರ ಪ್ರಮುಖ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಆಟವನ್ನ ಸಂಘಟನೆ ಮಾಡ್ತಕ್ಕಂಥದ್ದು ನಿರ್ದೇಶನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂತಕ್ಕಂಥ ಸಂಸ್ಥೆ ಮಾಡುತ್ತೆ. ಇದರ ಮೊದಲ ಅಧ್ಯಕ್ಷರಾಗಿ ಪಾಲ್ ಲಿಬಾವುಡ್ ಅಂತಕ್ಕಂಥವ್ರು ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾರೋ ಪಾಲ್ ಲಿಬಾವುಡ್. ಪಾಲ್ ಲಿಬಾವುಡ್ ಅಂತಕ್ಕಂಥವರು ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮೊಟ್ಟ ಮೊದಲ ಬಾರಿಗೆ. ತದನಂತರದಲ್ಲಿ 1964ನೇ ಇಸ್ವಿಯ ಯಾವ ಒಲಿಂಪಿಕ್ಸ್? ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳೇ ಈ ವಾಲಿಬಾಲ್ ಆಟ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಗುತ್ತೆ. ಎಷ್ಟರಲ್ಲಿ? 1964ರ ಟೋಕಿಯೋ ಒಲಿಂಪಿಕ್ಸ್. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದೇನಾಗುತ್ತೆ? ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಗೊಳ್ಳುತ್ತದೆ. ಒಲಿಂಪಿಕ್ಸ್ ಕ್ರೀಡಾಕೂಟ ಅಂದ ತಕ್ಷಣ ಇವತ್ತು ಏನಾಗ್ತಾ ಇದೆ? ಒಲಿಂಪಿಕ್ಸ್ ಕ್ರೀಡಾಕೂಟ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಂತಕ್ಕಂತಹ ನಗರದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟು ವಾಲಿಬಾಲ್ ಆಟದ ಇತಿಹಾಸವನ್ನು ಇತಿಹಾಸ ಆದ ನಂತರದಲ್ಲಿ ಯಾಕೆ ನಾನು ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಮುಂದೆ ಹೋಗೋ ಪೂರ್ವದಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ಅಂತಕ್ಕಂಥದ್ದು. ಅಂಕಣದ ಪರಿಚಯಕ್ಕೆ ಹೋದಾಗ ಅಂಕಣ ಎಷ್ಟು ಮೀಟರ್ ಉದ್ದ? 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲವುಳ್ಳಂತಹ ಆಯತಾಕಾರದ ಅಂಕಣದಲ್ಲಿ ಈ ವಾಲಿಬಾಲ್ ಆಟವನ್ನು ನಾವು ಆಡಿಸ್ತೇವೆ. ವಾಲಿಬಾಲ್ ಅಂಕಣದಲ್ಲಿ ಬಳಸುವಂತಹ ಉಪಕರಣಗಳು ಯಾವುವು? 18 ಮೀಟರ್ ಅಂಕಣ, 18 ಮೀಟರ್ ಉದ್ದ ಮತ್ತೆ 9 ಮೀಟರ್ ಅಗಲವುಳ್ಳಂತಹ ಆಯತಾಕಾರದ ಅಂಕಣದಲ್ಲಿ ವಾಲಿಬಾಲ್ ಆಟವನ್ನು ಆಡ್ತೀವಿ. ಹೌದಾ? ಈಗ ಮುಂದುವರೆದು ಈ ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ಉಪಕರಣಗಳು ಯಾವ್ಯಾವು? ಚೆಂಡು, ಜಾಳಿಗೆ, ಕಂಬಗಳು, 4 ಐದು. ಇಷ್ಟನ್ನು ನಾವು ಉಪಯೋಗ ಮಾಡಿ ಇವೆಲ್ಲ ಮಾಹಿತಿಯನ್ನ ನೀವು ತಿಳ್ಕೊಂಡಿದ್ದೀವಿ. ಎಲ್ಲ ಮಾಹಿತಿಗಳನ್ನ ಇವೆಲ್ಲ ತಿಳ್ಕೊಂಡಿದ್ದೀವಿ. ನಿಯಮಗಳು ಕೂಡ ನಿಮಗೆ ಗೊತ್ತಿದ್ದಿದೆ. ಟಾಸ್ ಮಾಡುವ ಮೂಲಕ ಯಾರು ಸರ್ವಿಸ್ ಅನ್ನ ಗೆಲ್ತಾರೋ ಅವರು ಸರ್ವಿಸ್ ಮಾಡುವ ಮುಖಾಂತರವಾಗಿ ವಾಲಿಬಾಲ್ ಆಟವನ್ನು ಪ್ರಾರಂಭ ಮಾಡ್ತಾರೆ. ವಾಲಿಬಾಲ್ ಆಟದಲ್ಲಿ 6 ಜನ ಆಡುವ ಆಟಗಾರರು ಮತ್ತೆ 6 ಜನ ಬದಲಿ ಆಟಗಾರರು ಇರ್ತಾರೆ. ಮತ್ತೆ ನಿಯಮಗಳು ಹಲವಾರು ಇದ್ದಾವೆ. ಇನ್ನು ಮುಂದುವರೆದ ಮಕ್ಕಳೇ ನಾವು 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ವಾಲಿಬಾಲ್ ಆಟದ ಕೆಲವು ತಂತ್ರಗಳು, ವಾಲಿಬಾಲ್ ಆಟದಲ್ಲಿ ಬರುವಂತಹ ಕೆಲವೊಂದು ತಂತ್ರಗಳು ಮತ್ತೆ ವಾಲಿಬಾಲ್ ಆಟಗಾರನಿಗೆ ಇರಬೇಕಾದಂತಹ ಗುಣಲಕ್ಷಣಗಳಿವೆ. ವಾಲಿಬಾಲ್ ಆಟಕ್ಕೆ ಸಂಬಂಧಿಸಲ್ಪಟ್ಟಂತಹ ಪಂದ್ಯಾವಳಿಗಳು ಯಾವ್ಯಾವು, ಬಹುಮಾನಗಳು ಯಾವ್ಯಾವು, ಪ್ರಶಸ್ತಿಗಳು
ಸ್ವಲ್ಪ ಅಂಕಣದ ಬಗ್ಗೆ ತಿಳ್ಕೊಂಡಿದ್ದೀವಿ, ಬಳಸುವಂತ ಉಪಕರಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ವಾಲಿಬಾಲ್ ಆಟದ ತಂತ್ರಗಳು. ಇಲ್ಲಿ ವಾಲಿಬಾಲ್ ಆಟ ಅದೇ ನಾವು 15 ಮೀಟರ್ ಉದ್ದ 30 ಮೀಟರ್ ಅಗಲ ಇತ್ತು, ಇಷ್ಟು ಜಾಗ ಇತ್ತು ಅಂದ್ರೆ ನಾವು ಈಸಿಯಾಗಿ ನಾವು ಎಲ್ಲಿ ಬೇಕಲ್ಲಿ ನಾವು ಏನು ಮಾಡ್ಬೋದು. ಹಾಗಾಗಿ ವಾಲಿಬಾಲ್ ಆಟ ಇವತ್ತು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳು ಕೂಡ ಹಳ್ಳಿಗಳಲ್ಲಿ ಆಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಬೆಳೆದು ಇವತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ, ಒಲಿಂಪಿಕ್ ಕ್ರೀಡಾಕೂಟದ ಒಂದು ಕ್ರೀಡೆಯಾಗಿ ಇವತ್ತು ಆಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಮತ್ತೆ ಸರಳವಾಗಿರ್ತಕ್ಕಂಥ ಆಟ ಯಾವುದಪ್ಪ ಅಂತ ಹೇಳಿದ್ರೆ ವಾಲಿಬಾಲ್. ಸರಳವಾದಂತಹ ಮತ್ತು ಕ್ರಿಯಾಶೀಲವಾಗಿರ್ತಕ್ಕಂಥ ಆಟ ಯಾವುದಪ್ಪ ಅಂತ ಹೇಳಿದ್ರೆ ಅದು ವಾಲಿಬಾಲ್ ಅಂತಕ್ಕಂಥ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು, ಜೊತೆಗೆ ಈ ಆಟ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನ ಹೊಂದಿರ್ತಕ್ಕಂಥದ್ದನ್ನ ನಾವು, ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನ ಹೊಂದಿರ್ತಕ್ಕಂಥದ್ದನ್ನು ನಾವು ನೋಡ್ತಾರೆ. ಈಗಾಗಲೇ ವಾಲಿಬಾಲ್ ಆಟದ ಬಗ್ಗೆ ಹಲವಾರು ವಿಷಯಗಳು ನಾವು ತಿಳ್ಕೊಳ್ಳಿ. ತಂತ್ರಕ್ಕೆ ಬಂದಾಗ ಮಕ್ಕಳೇ ನಾವು ಕೆಲವು ತಂತ್ರಗಳನ್ನ ನಾವು ಇಲ್ಲಿ ಈ ಆಟದಲ್ಲಿ ತಂಡವನ್ನ ಗೆಲ್ಲಬೇಕು. ನಾವು ವಾಲಿಬಾಲ್ ಆಟದಲ್ಲಿ ನಮ್ಮ ತಂಡ ಗೆಲುವನ್ನ ಸಾಧಿಸಬೇಕು ಅಂದಾಗ ವಾಲಿಬಾಲ್ ಆಟದಲ್ಲಿ ಕೆಲವೊಂದು ತಂತ್ರಗಳನ್ನು ನಾವು ಬಳಸ್ಕೊಳ್ಬೇಕು. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಸರ್ವೀಸ್. ಈಗಾಗಲೇ 8ನೇ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ ಏನು ಸರ್ವಿಸ್ ಅಂದ್ರೆ ಏನು. ಯಾರು ಹೇಳ್ತೀರಿ ಸರ್ವಿಸ್ ಅಂದ್ರೆ ಏನು? ಏನು ಸರ್ವಿಸ್ ಅಂದ್ರೆ ಯಾವ ತರ ಮಾಡ್ತೀರಿ ಸರ್ವಿಸ್? ಮೊದಲನೇ ತಂತ್ರ ಸರ್ವಿಸ್. ಹಂಗಾದ್ರೆ ಸರ್ವಿಸ್ ಅಂದ್ರೆ ಏನು? ಬರ್ಕೊಳ್ಳಿ ಮಕ್ಕಳೇ. ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು, ಕೊನೆಯ ಗೆರೆಯ ಹಿಂಬದಿಯಲ್ಲಿ ನಿಂತು ನಾವು ಸರ್ವಿಸ್ ಅನ್ನ ಮಾಡ್ತೀವಿ. ಒಂದು ಸರ್ವಿಸ್ ಕ್ಷೇತ್ರದಲ್ಲಿ ನಿಂತು, ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನ, ಚೆಂಡಂದ್ರೆ ಏನು? ಬಾಲ್. ಚೆಂಡನ್ನ ಗಾಳಿಯಲ್ಲಿ ತೂರಿ ಏನ್ ಮಾಡ್ತೀವಿ? ಗಾಳಿಯಲ್ಲಿ ತೂರ್ತೀವಿ. ಗಾಳಿಯಲ್ಲಿ ತೂರಿದ ಚೆಂಡು ಹೇಗೆ ಹೋಗ್ಬೇಕದು? ಎದುರಾಳಿ ಜಾಳಿಗೆಯ ಮೇಲಿನಿಂದ, ಎದುರಾಳಿ ಜಾಳಿಗೆಯ ಮೇಲಿನಿಂದ ಎದುರಾಳಿ ಅಂಕಣಕ್ಕೆ ಇಳಿಯುವ ಹಾಗೆ ಹೊಳೆಯುವುದಕ್ಕೆ ನಾವೆಂತ ಕರಿತೀವಿ? ಸರ್ವೀಸ್ ಅಂತ ಕರಿತೀವಿ. ವಾಲಿಬಾಲ್ ಅಂಕಣ ಇದೆ ಮಕ್ಕಳು. ಜಾಳಿ ಸರ್ವ್ ಕ್ಷೇತ್ರ ಇದೆ. ಆಟಗಾರ ಏನ್ ಮಾಡ್ತಾನೆ? ಸರ್ವಿಸ್ ಕ್ಷೇತ್ರದಲ್ಲಿ ನಿಲ್ತಾನೆ. ನಿಂತು ಬಾಲನ್ನು ಏನ್ ಮಾಡ್ತಾನೆ? ಗಾಳಿಯಲ್ಲಿ ಕಿಮ್ತಾನೆ. ಹಲವಾರು ಸರ್ವಿಸ್ ಅಲ್ಲಿ ನೋಡ್ತೀವಿ. ಅಂಡರ್ ಸರ್ವಿಸ್, ಸೈಡ್ ಆನ್ ಸರ್ವಿಸ್, ಹೈ ಸರ್ವಿಸ್ ಅಂತ ಫ್ಲೋಟಿಂಗ್ ಸರ್ವಿಸ್, ಹೀಗೆ ಹಲವಾರು ಸರ್ವಿಸ್ನ ವಿಧಗಳನ್ನ ನಾವು ಅವನು ಏನ್ ಮಾಡ್ತಾನೆ? ಗಾಳಿಯಲ್ಲಿ ಬಾಲನ್ನು ಏನ್ ಮಾಡ್ತಾನೆ? ಇಲ್ಲಿ ನಿಂತಿರ್ತಕ್ಕಂಥವನು ಚೆಂಡನ್ನು ಹಿಡ್ಕೊಂಡು ಏನ್ ಮಾಡ್ತಾನೆ? ಗಾಳಿಯಲ್ಲಿ ತೂರಿ ಚೆಂಡು ಎದುರಾಳಿ ಅಂಕಣದ ಜಾಳಿಗೆಯ ಮೇಲಿಂದ, ಜಾಳಿಗೆಯ ಮೇಲಿಂದ ಇಲ್ಲೇ ಇರುತ್ತದೆ, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಏನ್ ಮಾಡುತ್ತೆ ಹೇಳಿ? ಎದುರಾಳಿ ಅಂಕಣದ ಒಳಗೆ ಬೀಳುವ ಹಾಗೆ ಹೊಡೆಯುವುದಕ್ಕೆ ನಾವು ಕರಿತೀವಿ ಸರ್ವೀಸ್. ಹಾಗಾದ್ರೆ ಈ ತಂತ್ರಗಾರಿಕೆಯನ್ನು ಹೇಗೆ ನಾವು ಬಳಸಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಸರ್ವಿಸ್ ಹೇಗೆ ಮಾಡ್ತಾನೆ? ರಭಸವಾಗಿ, ಸರ್ವಿಸ್ ಅನ್ನ ರಭಸವಾಗಿ, ಮತ್ತೆ ದುರ್ಬಲ ಯಾರಿದಾರೋ,
ಯಾರು ದುರ್ಬಲ, ನಾವು ಸರ್ವಿಸ್ ಮಾಡಿದಂತ ರಭಸವಾಗಿ ಕಳಿಸಿದಂತ ಚೆಂಡನ್ನ ಯಾರು ಮತ್ತೆ ಎದುರಾಳಿ ಅಂಕಣಕ್ಕೆ ಅಲ್ವಾ ಅದನ್ನ ಯಾರು ಸ್ವೀಕರಿಸಲಿಕ್ಕೆ ಅಸಮರ್ಥರೋ ಅದನ್ನ ಗುರುತಿಸಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಬಂದಂತ ಬಾಲನ್ನ ಫಸ್ಟ್ ಏನ್ ಮಾಡ್ತೀವಿ, ಪಾಸ್ ಮಾಡ್ತೀವಿ. ಅವ್ರು ಅಸಮರ್ಥ ಅಂತ ಹೇಳಿ ಗೊತ್ತಾ ಯಾರು ಅಂತ ಹೇಳಿ ಗೊತ್ತಿರುತ್ತೋ ಅಂತಹ ಸ್ಥಳದಲ್ಲಿ ನಾವೇನ್ ಮಾಡ್ಬೇಕು ಮಕ್ಕಳೇ, ಬಾಲನ್ನ ಹೊಡಿಬೇಕು. ಗೊತ್ತಾಗುತ್ತೆ ನಿಮ್ಗೆ ಆಟ ಆಡುವಂತಂದ್ರೆ ಯಾವ ಚೆನ್ನಾಗಿ ಆಡ್ತಾರೆ, ಯಾವ ಚೆನ್ನಾಗಿ ಆಡಲ್ಲ. ಜೊತೆಗೆ ಬ್ಲಾಕ್ ಇರ್ತಕ್ಕಂಥ ಯಾರು ಆ ಒಂದು ಜಾಗವನ್ನ ಖಾಲಿ ಬಿಟ್ಟಿರ್ತಾರೋ ಅಂತಹ ಸ್ಥಳದಲ್ಲಿ ನಾವು ಸರ್ವಿಸ್ ಅನ್ನ ಮಾಡಬೇಕು. ಇದು ಒಂದನೇ ತಂತ್ರಗಾರಿಕೆ. ಯಾವುದರಲ್ಲಿ ದುರ್ಬಲ ಯಾರು ರಭಸವಾಗಿ ಮಾಡಬೇಕು, ಯಾರು ಪ್ರಥಮ ಪಾಸ್ ಅನ್ನ ಸ್ವೀಕಾರ ಮಾಡಲಿಕ್ಕೆ ಅಸಮರ್ಥನಾಗಿದ್ದಾನೋ ದುರ್ಬಲ ಆಗಿದ್ದಾನೋ ಅಂತ ಸ್ಥಳವನ್ನು ಗುರುತಿಸಿ ನಾವು ಸರ್ವಿಸ್ ಅನ್ನ ಏನ್ ಮಾಡಬೇಕು, ರಭಸವಾಗಿ ಮಾಡುವಂತಹದ್ದು. ಇನ್ನು ಎರಡನೇದು ಎದುರಾಳಿ ಆಟಗಾರನು. ಎಷ್ಟು ಜನ ಇರ್ತೀವಿ ಆಟ ಆಡುವಂತ ಆಟಗಾರರು? ಯಾರು ಇರೋದಿಲ್ಲ. ನಾವು ನೋಡ್ತೀವಿ ಪ್ಲೇಸ್ ನೋಡ್ತೀವಿ, ಖಾಲಿ ಪ್ಲೇಸ್ ನೋಡ್ಬಿಡಿಯೋ ಅಂತೀವಿ, ಪ್ಲೇಸ್ ನೋಡಿ ಹಾಕೋತೀವಿ. ಅಂತ ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಇವೆರಡು ನೈಪುಣ್ಯತೆಯನ್ನ ಬಳಸ್ಕೊಂಡು ನಾವು ಏನ್ ಮಾಡಬೇಕು, ಸರ್ವಿಸ್ ಅನ್ನ ಮಾಡಿದ್ರೆ ನಾವು ಸುಲಭವಾಗಿ ಅಂಕವನ್ನ ಗಳಿಸಬಹುದು. ಇದು ಸರ್ವಿಸ್ ತಂತ್ರಗಾರಿಕೆ. ಏನು ರಭಸವಾಗಿ ಮಾಡಬೇಕು, ಯಾರು ದುರ್ಬಲ ಇರಾನೆ, ಯಾರು ಪ್ರಥಮ ಪಾಸ್ ಅನ್ನ ಕಳಿಸ್ಲಿಕ್ಕೆ ಅಸಮರ್ಥನಾಗಿದ್ದಾನೋ ಅಂತ ಒಂದು ಸ್ಥಳದಲ್ಲಿ ನಾವು ಸರ್ವಿಸ್ ಮಾಡಬೇಕಂತದ್ದು. ಜೊತೆಗೆ ಖಾಲಿ ಸ್ಥಳವನ್ನ ಗುರುತಿಸಿ ಸರ್ವಿಸ್ ಮಾಡಿದ್ರಿಂದ ಏನಾಗುತ್ತೆ, ನಮಗೆ ಅಂಕಗಳು ಲಭಿಸುತ್ತೆ. ಇದು ಒಂದನೇ ತಂತ್ರ. ಇನ್ನ ಎರಡನೇ ತಂತ್ರಕ್ಕೆ ಹೋದಾಗ ಬಾಲನ್ನ ಸೆಟ್ ಮಾಡುವುದು. ಎರಡನೇ ತಂತ್ರಗಾರಿಕೆ ಯಾವುದು? ಬಾಲನ್ನ ಸೆಟ್ ಮಾಡ್ತಕ್ಕಂಥದ್ದು. ನೋಡಿ ಇಲ್ಲಿ ಪಾಸ್ ಎತ್ತುವ ಎದುರಾಳಿ ಅಂಕಣದಿಂದ ಏನ್ ಬರುತ್ತೆ, ಚೆಂಡು ಬರುತ್ತೆ. ಚೆಂಡು ಬಂದಂತ ಸಂದರ್ಭದಲ್ಲಿ ಪಾಸ್ ಎತ್ತುವ ಪೂರ್ವದಲ್ಲಿ, ಪಾಸ್ ಎತ್ತುತ್ತೀವಿ ನಾವು, ಎತ್ತುವ ಪೂರ್ವದಲ್ಲಿ ಏನ್ ಮಾಡಿ, ಏನು ಗಮನ ಕೊಡಬೇಕು, ಮುಂದಿನ ವಲಯದಲ್ಲಿರ್ತಕ್ಕಂತಹ ಹೊಡೆತಗಾರನ ಸ್ಥಿತಿ ಸಾಮರ್ಥ್ಯವನ್ನು ಗುರುತಿಸಿ ನಾವೇನ್ ಕೊಡ್ಬೇಕು, ಪಾಸ್ ಮಾಡಬೇಕು. ಎಲ್ಲೋ ನಿಂತಿದ್ದ ಇಲ್ಲಿ ಪಾಸ್ ಕೊಟ್ಟು ಅಲ್ಲಿ ನಮ್ಮನ್ನು ಹೊಡೆಯಕ್ಕಾಗುತ್ತಾ? ಇಲ್ಲ. ಅವನು ಎಲ್ಲಿದ್ದಾನೆ, ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನ ಗುರುತಿಸಿ ನಾವೇನ್ ಮಾಡ್ಬೇಕು ಮಕ್ಕಳೇ, ಪಾಸ್ ಅನ್ನ ಕೊಡಬೇಕಾಗುತ್ತೆ. ಹಾಗೆಯೇ ಮತ್ತೆ ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ, ಈಗ ನಾವು ಪಾಸ್ ಮಾಡಿದ್ವಿ, ಅವ್ರು ಏನ್ ಮಾಡ್ತಾರೆ, ಸ್ಮ್ಯಾಶ್ ಮಾಡ್ತಾರೆ. ಸ್ಮ್ಯಾಶ್ ಮಾಡಿದ್ರೆ ಬ್ಲಾಕ್ ಆಗುತ್ತೆ. ಮುಂದಿನ ಇದನ್ನ ಏನ್ ಮಾಡ್ತಾರೆ, ಬ್ಲಾಕ್, ಸಿಂಗಲ್ ಬ್ಲಾಕ್, ಡಬಲ್ ಬ್ಲಾಕ್. ಯಾರು ಅಲ್ಲಿ ಇರೋದಿಲ್ಲ, ಬ್ಲಾಕರ್ ಇರೋದಿಲ್ಲೋ ಅದನ್ನ ಗುರುತಿಸಿ, ರಹಿತ ವಲಯವನ್ನು ಗುರುತಿಸಿ ಹಿಂದೆ ಮುಂದೆ ಅಥವಾ ಮೀಡಿಯಂ ಏನ್ ಮಾಡಬೇಕು, ಎತ್ತರ ಶಾರ್ಟ್ ಅಥವಾ ವೇವ್ ಪಾಸ್ ಪಾಸನ್ನ ಹೆಂಗ್ ಮಾಡಬೇಕು, ಎತ್ತರಕ್ಕೆ ಕೆಳಗೆ ಅಕ್ಕ ಪಕ್ಕ ಆ ರೀತಿಯಾಗಿ ಪಾಸನ್ನ ಕೊಡಬೇಕು. ಯಾಕೆ ಐ ಪಾಸ್ ಕೊಟ್ಟಿದ್ರೆ ಎದುರಾಳಿ ತಂದ್ರೆ ಏನ್ ಮಾಡ್ತಾರೆ, ಹೊಡೆಯಕ್ಕೆ ಹೋಗ್ತಾರೆ, ಅವರು ಬ್ಲಾಕ್ ಮಾಡ್ತಾರೆ. ಅವಾಗ ಎದುರಾಳಿ ತಂಡಕ್ಕೆ ಏನಾಗುತ್ತೆ, ಅಕ್ಕ ಹೋಗುತ್ತೆ. ಇದ್ಯಾವ್ದಿದು, ಬಾಲನ್ನ ಸೆಟ್ ಮಾಡ್ತಕ್ಕಂಥ ಹಿಂದೆ ಮುಂದೆ ಅಕ್ಕ ಪಕ್ಕ ಮತ್ತೆ ಬೇರೆ ಕೆಳಗೆ ಇವ್ರನ್ನ ಏನ್ ಮಾಡಬೇಕು, ಬಾಲನ್ನ ನಾವು ಪಾಸ್ ಮಾಡಿ ಸೆಟ್ ಮಾಡಬೇಕಾಗ್ತದೆ. ಇನ್ನ ಮೂರನೇದು ಮಕ್ಕಳೇ, ಜೊತೆಗೆ ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತೆ. ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳ ನಿಖರವಾಗಿತ್ತು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ನಿಖರತೆಯಿಂದ ಆ ಸ್ಥಳಕ್ಕೆ ಚೆಂಡನ್ನ, ಖಾಲಿ ಇದೆ ಜಾಗ ಅಂದಾಗ ಮಾತ್ರ ನಾವೇನ್ ಮಾಡಬೇಕಾಗ ಇದನ್ನ ಬಾಲನ್ನ ಅಲ್ಲಿಗೆ ಹಾಕ್ಬೇಕು. ಇದನ್ನ ಬಾಲ್ ಸೆಟ್ ಮಾಡುವುದು. ಇನ್ನು ನೆಕ್ಸ್ಟ್ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್ ಅಂತ ಹೇಳಿ. ಮುಂದೆ ಯಾವುದು, ಸ್ಮ್ಯಾಶ್. ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್ ಅಂತ ಕರೀತೀವಿ. ನೋಡಿ, ಅಟ್ಯಾಕ್ ಹಿಟ್ ಮಾಡುವಾಗ ನಾವು ಮೊಟ್ಟಮೊದಲು ತಿಳ್ಕೋಬೇಕು, ಎದುರಾಳಿ ಅಂಕಣದಲ್ಲಿರ್ತಕ್ಕಂತಹ ಆಟಗಾರನ ಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಆಟ ಆಡಬೇಕು. ಎಲ್ಲಿ ನಾವು ಬಾಲನ್ನ ಕಳಿಸಿದ್ರೆ ನಮಗೆ ಅಂಕ ಸಿಗುತ್ತೆ,
ಬರೀ ಬಾಲಿನ ಮೇಲೆ ಗಮನ ಇರಬಾರ್ದು. ಬಾಲಿನ ಜೊತೆಗೆ ಏನಿರಬೇಕು, ಎದುರಾಳಿ ಅಂಕಣದ ಕಡೆಯೂ ಕೂಡ ನಮ್ಮ ನಿಖರತೆ ಇರಬೇಕು. ಇಲ್ಲಿ ಅಟ್ಯಾಕ್ ಹಿಟ್ ಮಾಡುವಂತ ಎದುರಾಳಿ ತಂಡದ ಆಟಗಾರ ಸ್ಥಿತಿಯನ್ನು ಗಮನಿಸಿಕೊಂಡು ಕಡಿಮೆ ಎತ್ತರ ತಲುಪುವ, ಸ್ಮ್ಯಾಶ್ ಮಾಡಿ ಎತ್ತರ ಇರ್ತಕ್ಕಂಥ ಸ್ಮ್ಯಾಶ್ ಮಾಡಿದ್ರೆ ಏನ್ ಮಾಡ್ತಾನೆ ಅವನು, ತಕ್ಷಣ ವಾಪಸ್ ಕಳಿಸ್ತಾನೆ. ತಕ್ಷಣ ಏನ್ ಮಾಡ್ತಾನೆ ಅವನು, ವಾಪಸ್ ಕಳಿಸ್ತಾನೆ. ಇಲ್ಲಿ ಕಡಿಮೆ ಎತ್ತರ ಇರ್ತಕ್ಕಂತಹ ಬ್ಲಾಕರ್ನ ಮೇಲ್ಗಡೆಯಿಂದ ಹೊಡಿಬೇಕು. ಕಡಿಮೆ ಎತ್ತರ ಇರ್ತಾರೆ ಬಾಲ್ ಅನ್ನ ಬ್ಲಾಕ್ ಮಾಡಕ್ ಬರ್ತಾನ ಅವನ ಮೇಲಿಂದ ಏನಾಗಬೇಕು, ಅದು ಬಾಲು ಹಿಂದಕ್ಕೆ ಹೋಗ್ಬೇಕು. ಅಂತ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಹೈಟ್ ಇದ್ದರೆ ಏನ್ ಮಾಡ್ತಾನೆ ಅವನು, ಆಟೋಮೆಟಿಕ್ ಆಗಿ ಬ್ಲಾಕ್ ಏನ್ ಮಾಡ್ತಾನೆ, ಚೆಂಡನ್ನ ಬ್ಲಾಕ್ ಮಾಡ್ತಾನೆ. ಕಡಿಮೆ ಯಾರು ಕುಳ್ಳಕ್ಕಿರ್ತಾರೋ ಅವನ ಮೇಲಿಂದ ಹಿಂದೆಗಡೆ ಹೋಗುವ ಹಾಗೆ ನಾವೇನ್ ಮಾಡಬೇಕಾಗುತ್ತೆ, ಸ್ಮ್ಯಾಶ್ ಏನಂತೀರದಕ್ಕೆ, ಇನ್ನೊಂದು ಏನಂತೀರಿ, ಶಾಟ್ ಹೊಡೆಯುವಂತೆ, ಹಿಟ್ ಹೊಡೆಯುವಂತೆ, ಶಾಟ್ ಹೊಡೆಯುವಂತೆ ಅಲ್ವಾ. ಇದನ್ನ ಅಟ್ಯಾಕ್ ಹಿಟ್ ಅಥವಾ ಏನಂತ ಕರಿತೀವಿ, ಸ್ಮ್ಯಾಶ್ ಅಂತ. ಸ್ಮ್ಯಾಶ್ ಹೊಡೆಯುವಂತ ಸಂದರ್ಭದಲ್ಲಿ ಎದುರಾಳಿ ಅಂಕಣದ ಸ್ಥಿತಿಗತಿಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಸ್ಮ್ಯಾಶ್ ಅನ್ನ ಏನೋ ಮಾಡಬೇಕಾಗುತ್ತೆ. ಜೊತೆಗೆ ಅತ್ಯಗತ್ಯ ಸಾಧನೆ ಮಾಡ್ತಾರೆ. ಹೊಡೆತದ ರಭಸದಲ್ಲಿ ಬೇಗ ಹೆಚ್ಚು ಕಡಿಮೆ ಮಾಡಬೇಕು. ಹಾಗೆಯೇ ಹೊಡೆತದ ವೈವಿಧ್ಯತೆ ಕೊಡ್ತೀವಿ. ಕೆಲವರು ಒಂದೊಂದು ರೀತಿ ಹೊಡಿತಾರೆ, ಕೆಲವರು ಏನ್ ಮಾಡ್ತಾರೆ, ಫಾಸ್ಟ್ ಹೊಡಿತಾರೆ, ಕೆಲವರು ವಿವಿಧತೆಯನ್ನು ಮಾಡ್ತಾರೆ, ಕೆಲವರು ಸೈಡ್ ಹೊಡಿತಾರೆ, ಕೆಲವರು ಡೈರೆಕ್ಟ್ ಹೊಡಿತಾರೆ. ಯಾವ್ದನ್ನ, ಸ್ಮ್ಯಾಶ್. ಯಾವುದು, ಆಟಗಾರರ ಎದುರಾಳಿ ಅಂಕಣದ ಆಟಗಾರರ ಸ್ಥಿತಿಗತಿಗಳನ್ನ ನೋಡಿಕೊಂಡು ನಾವು ಈಗ ಏನ್ ಮಾಡ್ಬೇಕಾಗುತ್ತೆ ಮಕ್ಕಳೇ, ಸ್ಮ್ಯಾಶ್ ಅನ್ನ ಮಾಡಬೇಕಾಗುತ್ತೆ. ಇಷ್ಟು ಮೂರು ತಂತ್ರಗಾರಿಕೆಗಳು, ಸರ್ವಿಸ್, ಬಾಲನ್ನ ಸೆಟ್ ಮಾಡ್ತಕ್ಕಂಥದ್ದು, ಸ್ಮ್ಯಾಶ್ ಅಥವಾ ಅಟ್ಯಾಕಿಂಗ್. ಈ ಮೂರು ತಂತ್ರಗಳನ್ನು ನಾವು ಇಲ್ಲಿ ಬಳಸ್ತೀವಿ. ಇನ್ನ ಪಂದ್ಯ ನಡೆಯುತ್ತಿರುವಾಗ ಏನ್ ಮಾಡ್ಬೇಕು ಮತ್ತೆ, ಎದುರಾಳಿ ತಂಡದವರು ಏನಾದರೂ ಪದೇ ಪದೇ ಹೆಚ್ಚು ಹೆಚ್ಚು ಅಂಕಗಳನ್ನ ವೇಗವಾಗಿ ಗಳಿಸ್ತಾ ಇದ್ರೆ ನಾವೇನ್ ಮಾಡ್ಬೇಕು, ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಹೇಳಿ, ಎದುರಾಳಿ ತಂಡದವರು ಬೇಗ ಬೇಗ ಅಂಕ ಗಳಿಸ್ತಾ ಇದ್ರಪ್ಪ, ಅವಾಗ ಏನ್ ಮಾಡ್ಬೇಕು, ನಾವು ಆಟವನ್ನ ನಿಧಾನ ಮಾಡ್ಬೇಕು. ಆಟವನ್ನು ಏನ್ ಮಾಡ್ಬೇಕು, ನಾವು ಸ್ಲೋ ಮಾಡ್ಬೇಕು. ಬೇಗ ಬೇಗ ಮತ್ತೆ ನಾವು ಬೇಗ ಬೇಗ ಮಾಡಿದ್ವಿ ಅಂತ ಹೇಳಿ ಆಟ ಆಡಿದ್ರು ಅವ್ರು ಬೇಗ ಬೇಗ ಅಂಕಗಳನ್ನು ಗಳಿಸ್ಕೊಂಡು ಎದುರಾಳಿ ತಂಡದಲ್ಲಿ ಏನಾಗ್ತಾರೆ, ನಮ್ದು ಕಡಿಮೆ ಇದೆ ಪಾಯಿಂಟ್, ಅವ್ರದ್ದು ಹೆಚ್ಚಿದೆ, ಬೇಗ ಬೇಗ ಪಾಯಿಂಟ್ ಗಳಿಸ್ತಾ ಇದ್ದಾರೆ ಅಂದಾಗ ಆಟದ ವೇಗದಲ್ಲಿ ನಾವೇನ್ ಮಾಡ್ಬೇಕು, ನಿಧಾನಗತಿಯ ಆಟವನ್ನು ನಾವು ಮಾಡಬೇಕಾಗುತ್ತೆ. ಇನ್ನ ಮುಂದುವರೆದ ಮಕ್ಕಳೇ, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾಗಿರ್ತಕ್ಕಂತಹ ಅವಶ್ಯಕ ಗುಣಗಳಿವೆ. ಹಾಗಂದ್ರೆ ವಾಲಿಬಾಲ್ ಆಟಗಾರ, ಎಲ್ಲರೂ ವಾಲಿಬಾಲ್ ಆಟಗಾರರೇ, ಅದು ಕೂಡ ಕೆಲವೊಂದು ಅವಶ್ಯಕ ಗುಣಗಳು ಅವರಲ್ಲಿ ಇರಬೇಕು ಅಂತ ವಾಲಿಬಾಲ್ ಕ್ರೀಡಾಪಟುಗಳನ್ನು ನಾವು ತಂಡದಲ್ಲಿ ಆಯ್ಕೆ ಮಾಡಬೇಕು. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ವಾಲಿಬಾಲ್ ಆಟಗಾರ ಎತ್ತರದ ನಿಲುವನ್ನು ಹೊಂದಿರುವವರು, ಜಾಳಿಗೆ ಮೇಲಿಂದ ನಿರ್ಮಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ನಂತ ನೈಪುಣ್ಯತೆಯನ್ನ ಸುಲಭವಾಗಿ ನಿರ್ವಹಿಸಬಹುದು. ಯಾರು, ಎತ್ತರದ ನಿಲುವು. ಎತ್ತರದ ನಿಲುವು ವಾಲಿಬಾಲ್ ಆಟಗಾರ ಕುಳ್ಳಿತಿರುವ ಹೇಗಿರಬೇಕು, ಎತ್ತರವಾದ ನಿಲುವನ್ನ ಅವರು ಹೊಂದಿರಬೇಕು. ಯಾಕೆ ಎತ್ತರವಾದ ನಿಲುವನ್ನ ಹೊಂದಿರಬೇಕು ಅಂತ ಹೇಳಿದ್ರೆ, ಯಾಕಪ್ಪ, ಜಾಳಿಗೆ ಮೇಲಿಂದ ನಿರ್ವಹಿಸುವಂತಹ ಸ್ಮ್ಯಾಶ್ ಆಗಿ ಬ್ಲಾಕ್ ಅಂತ ನೈಪುಣ್ಯತೆ ನಾವು ಏನ್ ಮಾಡಬಹುದು, ಸುಲಭವಾಗಿ ನಿರ್ವಹಿಸಬಹುದು. ಹಾಗಾಗಿ ವಾಲಿಬಾಲ್ ಆಟಗಾರರಿಗೆ ಇರಬೇಕಾದಂತಹ ಗುಣಲಕ್ಷಣಗಳಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಏನು, ಎತ್ತರವಾಗಿರ್ತಕ್ಕಂಥ ಅವಶ್ಯಕ ಗುಣಗಳಿವೆ. ನೋಡಿ, ಎತ್ತರದ ನಿಲುವು ಯಾವ್ದಿರ್ಬೇಕು, ಎತ್ತರದ ನಿಲುವಿರಬೇಕು. ಎರಡನೇದಾಗಿ ಚಪಲತೆ. ಎರಡನೇದು ಯಾವ ಮಕ್ಕಳ,